ಸೊ ಗೈಸ್, ನಾಳೆ ಫೆಬ್ರವರಿ 18 ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಕಂಟಿನ್ಯೂ ಮಾಡುತ್ತಾ ಇಲ್ಲ ಫಾಲ್ ಆಗುತ್ತಾ? ಮಾರ್ಕೆಟ್ ಅನ್ನೋದು ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿ ಸ್ಲೈಟ್ ಅಪ್ಸೈಡ್ ಮೂವ್ ಆಗಿ ಪ್ರೀವಿಯಸ್ ಡೇ ಗ್ಯಾಪ್ ಅನ್ನೋದನ್ನ ಫಿಲ್ ಮಾಡ್ತು. ಇನ್ನು ಇವತ್ತಿನ FII-DII ಡೇಟಾ ನೋಡೋದಾದ್ರೆ FII-DII ಬೋತ್ ಬೈಯಿಂಗ್ ಅನ್ನೋದನ್ನ ಮಾಡಿದ್ದಾರೆ. ಇದರಿಂದ ಮಾರ್ಕೆಟ್ಗೆ ಒಳ್ಳೆ ಸಪೋರ್ಟ್ ಸಿಗ್ತಿದೆ. ಸೊ ನಾಳೆ ಇನ್ನೂ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಏನೇ ಅಪ್ಡೇಟ್ಸ್ ಬಂದರೂ ನನ್ನ ಸ್ಟೋರಿಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಇನ್ನ ಸ್ಟಾಕ್ಸ್ಗಳ ವಿಷಯಕ್ಕೆ ಬರೋದಾದ್ರೆ ಮೊದಲನೆಯ ಸ್ಟ್ರಾಂಗ್ ನ್ಯೂಸ್ ಬಂದ್ಬಿಟ್ಟು SKF ಇಂಡಿಯಾ ಸ್ಟಾಕ್ಸ್ ಇಂದ ನ್ಯೂಸ್ ಬರ್ತಿದೆ. ಏನಂದ್ರೆ SKF ಇಂಡಿಯಾ ಅವರು 653 ಕೋಟಿ ಪುಣೆಲಿ ನ್ಯೂ ಪ್ಲಾಂಟ್ ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಅನ್ನೋದು ಇಂಡಿಯಾದಲ್ಲಿ ಸ್ಟ್ರೆಂಥನ್ ಆಗುತ್ತೆ. ಈ ಒಂದು ಸ್ಟಾಕ್ ಅಲ್ಲಿ ನಾಳೆ ಮೂವ್ಮೆಂಟ್ ಬರೋ ಚಾನ್ಸ್ ಇದೆ. ಎರಡನೆಯ ನ್ಯೂಸ್ ಬಂದ್ಬಿಟ್ಟು ನಿಫ್ಟಿ ಫಾರ್ಮಾ ಇಂದ ಬರ್ತಿದೆ. ಇಲಿ ಲಿಲ್ಲಿ ಅವರು ಇಂಡಿಯಾನ ಗ್ಲೋಬಲ್ ಎಕ್ಸ್ಪೋರ್ಟ್ ಹಬ್ ನಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಇದರಿಂದ ಫಾರ್ಮಾ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಈ ಒಂದು ಸೆಕ್ಟರ್ ಅಲ್ಲಿ ಮೂವ್ಮೆಂಟ್ ಬರೋ ಚಾನ್ಸ್ ತುಂಬಾನೇ ಇರುತ್ತೆ. ಮೂರನೆಯ ಸ್ಟಾಕ್ ಕಡೆ ಹೋಗೋದಾದ್ರೆ ಬ್ಲ್ಯಾಕ್ ಬಾಕ್ಸ್ ಇಂದ ನ್ಯೂಸ್ ಬರ್ತಿದೆ. ಏನಂದ್ರೆ ಬ್ಲ್ಯಾಕ್ ಬಾಕ್ಸ್ ಅವರು 275 ಕ್ರೋರ್ ಬ್ರಾಜಿಲ್ ಡೀಲ್ ಅನ್ನೋದನ್ನ ಸೈನ್ ಮಾಡಿದ್ದಾರೆ ಗ್ಲೋಬಲ್ ಡಿಜಿಟಲ್ ಇನ್ಫ್ರಾನ ಪುಷ್ ಮಾಡಕ್ಕೆ. ಇದರಿಂದ ಈ ಒಂದು ಸ್ಟಾಕ್ ಅಲ್ಲೂ ಸಹ ಪಾಸಿಟಿವ್ ಮೂವ್ಮೆಂಟ್ ನೋಡ್ಬೋದು. ಇದೇ ರೀತಿ ಯಾವುದೇ ಒಂದು ನ್ಯೂಸ್ ನಿಮ್ಮಿಂದ ಮಿಸ್ ಆಗಬಾರ್ದು, ಯಾವುದೇ ಒಂದು ನಿಫ್ಟಿಯ ಇಂಪಾರ್ಟೆಂಟ್ ಲೆವೆಲ್ ಮಿಸ್ ಆಗಬಾರ್ದು ಅಂದ್ರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ಬೇಗ ನನ್ನ ಒಂದು ಸ್ಟೋರಿಲಿ ಅಪ್ಡೇಟ್ ಆಗಿರುತ್ತೆ.